अनुं लङ्घयते गिरिं यत्कृपातं वन्दे श्रीगुरुं दीनतारिणं परमानन्दमाधव श्रीचैतन्य ईश्वर कृष्णाय वासुदेवाय देवकीनन्दनाय च नन्दगोपकुमाराय गोविंदाय नमो नमः. ಭಗವದ್ಗೀತಾ ಯಥಾರೂಪ ಅಧ್ಯಾಯ 4 ರಿವಿಷನ್ ಮಾಡೋಣ. 31ನೇ ಶ್ಲೋಕದಿಂದ 42ನೇ ಶ್ಲೋಕವರೆಗೂ. ಅಮ್ಮ ಕರೀತಾರೋಗಿ 31 4:31. ಅಮ್ಮ ಕರೀತಾರೆ. ಆಯ್ತು 5 ಗಂಟೆ ಆಯ್ತು. ಇದೆ ಏನಮ್ಮ ಅಲ್ಲ ಬಿದ್ದೈತಾ? नयं लोकोऽस्त्य यज्ञस्य कुतोऽन्या कुरु सत्तमा. कुरु सत्तमा. नायं लोकस्य यज्ञस्य कुतोऽन्या कुरुसोत्तमा. ಕುರುಸತ್ತಮ. ಅನುವಾದ. ಕುರುವಂಶದ ಶ್ರೇಷ್ಠನೇ, ಯಜ್ಞಗಳನ್ನು ಮಾಡಿದ ಮನುಷ್ಯನು ಈ ಭೂಮಿಯ ಮೇಲಾಗಲಿ ಅಥವಾ ಜನ್ಮದಲ್ಲಾಗಲಿ ಸುಖ ಬದುಕಲಾರ. ಇನ್ನು ಮುಂದಿನ ಜನ್ಮದಲ್ಲಿ ಜನ್ಮದ ಮಾತೇನು? ಏವಂ ಬಹುವಿಧ ಯಜ್ಞ ವಿತತ ಬ್ರಾಹ್ಮಣೋ ಮುಖೇ ಕರ್ಮಜಾನ್ ವಿದಿತನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷಸೆ. ಈ ಎಲ್ಲಾ ಬಗೆಯ ಯಜ್ಞಗಳನ್ನು ವೇದಗಳನ್ನು ಅನುಮೋದಿಸುತ್ತವೆ. ಅವೆಲ್ಲ ಬೇರೆ ಬೇರೆ ಬಗೆಗಳ ಕರ್ಮದಿಂದ ಹುಟ್ಟಿದವು. ಹೀಗೆಂದು ತಿಳಿದುಕೊಂಡರೆ ನೀನು ಮೋಕ್ಷವನ್ನು ಪಡೆಯುತ್ತೀಯಾ? ಶ್ರೇಯಾನ್ ದ್ರವ್ಯಮಾಯಾದ್ ಜ್ಞಾನ ಯಜ್ಞ ಪರತಪ ಸರ್ವಂ ಕರ್ಮ ಕಲೀಲಂ ಸರ್ವಂ ಕರ್ಮ ಕಿಲಂ ಪಾರ್ಥ ಜ್ಞಾನೇ ಪರಿಸಂಪ್ಯತೆ. ಚಿತ್ರಗಳು ಧರಿಸಿರುವ ಅರ್ಜುನನೇ, ದ್ರವ್ಯಮಯ ಜ್ಞಾನ ಮಾಡುವುದಕ್ಕಿಂತ ಜ್ಞಾನವು ಉತ್ತಮವಾದದ್ದು. ಪಾರ್ಥ, ಮಾತ್ರ ಎಲ್ಲ ಯಜ್ಞ ಕರ್ಮವು ಜ್ಞಾನದಲ್ಲಿ ಪರಿಸಮಾಪ್ತಿಯಾಗುತ್ತದೆ. ತದ್ವಿಧಿ ಪ್ರಾಣ ಪರಿತೇನ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಗುರುವಿನ ಬಳಿಗೆ ಹೋಗಿ ಸತ್ಯವು ತಿಳಿದುಕೊಳ್ಳಲು ಪ್ರಯತ್ನಿಸು. ನಮಗಾಗಿ ಅವರಿಗೆ ಪ್ರಶ್ನೆ ಮಾಡು ಮತ್ತು ಅವರಿಗೆ ಸೇವೆ ಮಾಡು. ಆತ್ಮ ಸತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಖಂಡಿತ. ಆದ್ದರಿಂದ ಅವರು ನಿನಗೆ ಜ್ಞಾನ ಉಪದೇಶವನ್ನು ಮಾಡಬಲ್ಲರು. ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಸ್ಯಸಿ ಪಾಂಡವ येन भूतानि अशेषानि द्रक्ष्यासि आत्मनि अतो मयि. ಸತ್ಕಾರ ಪಡೆದ ಆತ್ಮನಿಂದ ನಿಜವಾದ ಜ್ಞಾನವನ್ನು ನೀನು ಪಡೆದರೆ ಮತ್ತೆ ಇಂತಹ
ಮೋಹಕ್ಕೆ ಇಂದು ಸಿಕ್ಕುವುದಿಲ್ಲ. ಏಕೆಂದರೆ ಈ ಜ್ಞಾನವು ಲಭ್ಯವಾದಾಗ ಎಲ್ಲ ಜೀವಿಗಳು ಪರಮ ಪ್ರಭುವಿನ ಆಚರಣೆಗಳ ಇತರ ಮಾತುಗಳಲ್ಲಿ ಹೇಳುವುದಾದರೆ ಅವರೆಲ್ಲ ನನ್ನವರೇ ಎನ್ನುವುದನ್ನು ನೀನು ಕಾಣುತ್ತೀಯೇ. 36 अपे चेदसि पापेभ्य अपि चेदसि पापेभ्यः सर्वभ्य पापकृतः सर्वेभ्यः पापकृत्तमः सर्वज्ञानकल्लनैव सर्वं ज्ञानप्लवेनैव वैदिनं ननुस्तिरिष्ये वृजिनां सन्तर्ष्यसि. ಪಾಪಿಗಳಲ್ಲಿ ಪರಮ ಪಾಪಿ ಎಂದು ಪರಿಗಣಿಸಿದವರು ನೀನು ಆಧ್ಯಾತ್ಮಿಕ ಜ್ಞಾನದ ದೋಣಿಯಲ್ಲಿದ್ದಾಗ ದುಃಖ ಸಾಗರವನ್ನು ಆಟಾಡಬಲ್ಲೆ. ಯತಸ್ತಾಸಿ ಸಂಯುಜ್ಯೋಗಿ ಭಸ್ಮತ್ ಯತೈದಾಂಸಿ ಸಮಿದ್ದೋಗ್ನಿ ಕುರುತೇಜ ಅರ್ಜುನ ಭಸ್ಮಾಸತ್ಕುರುತೆ ಅರ್ಜುನ ಸರ್ವಕರ್ಮಾಣಿ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಾತ್ ಕುರುತೆ ಭಸ್ಮಾಸತ್ಕುರುತೆ ತಥಾ. ಹೇಗೆ ಇಂದ್ರಿಸಿ ಕಟಿಕಗಳನ್ನು ಸಮೇತ ಉರಿಯುತ್ತಿರುವಂಥ ಅಗ್ನಿ ಬೆಂಕಿಯು ಭಸ್ಮಾತ್ಮ ಬೂದಿಯಾಗಿ ಕುಡಿಯುತ್ತದೆ ಮಾಡುವುದು ಅರ್ಜುನನು ಜ್ಞಾನಿಯಾಗಿ ನಹಿ ಜ್ಞಾನೇನ ಸದೃಶಂ. ಯಾವುದು 37 ಅರ್ಜುನನೇ ಪ್ರಜ್ವಲಿಸಿದ ಬೆಂಕಿಯನ್ನು ಕಟ್ಟಿಗೆ ಹಾಗೆ ಬೂದಿ ಮಾಡುತ್ತದೆ, ಹಾಗೆ ಜ್ಞಾನವೆಂಬ ಅಗ್ನಿಯು ಎಲ್ಲ ಐಕ ಕರ್ಮಗಳ ಪ್ರತಿಕ್ರಿಯೆಗಳನ್ನು ಸುಟ್ಟು ಬೂದಿ ಮಾಡುವುದು. ನಾಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ಈ ಜಗತ್ತಿನಿಂದ ಆಧ್ಯಾತ್ಮಿಕ ಜ್ಞಾನದಷ್ಟು ಬಯಲುವಾದದ್ದು ಮತ್ತು ಪರಮ ಶುದ್ಧವಾದದ್ದು ಪರಿಶುದ್ಧವಾದದ್ದು ಬೇರೆ ಯಾವುದೂ ಇಲ್ಲ. ಇಂತಹ ಜ್ಞಾನವು ಎಲ್ಲ ಅನುಭವದ ಪರಿಪಕ್ವ ಫಲ ಭಕ್ತಿಪೂರ್ವಕ್ಕೆ ಸೇವೆಯ ಆಚರಣೆಯಲ್ಲಿ ಪೂರ್ಣವಾದವನ್ನು ಕಾಲಕ್ರಮದಲ್ಲಿ ತನ್ನಲ್ಲಿಯೇ ಈ ಜ್ಞಾನವನ್ನು ಸವಿಯುವನು. ಶ್ರದ್ಧಾವನ್ ಲಭತೆ ಜ್ಞಾನಂ ತತ್ಪರಂ ತತ್ಪರಃ ಸಮಯೇತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಂ ಶಾಂತಿಂ ಅಚಿರೇಂದ್ರ ಗಚ್ಚತಿ. ದಿವ್ಯ ಜ್ಞಾನಕ್ಕೆ ಮುಡಿಪಾದ ಮತ್ತು ಇಂದ್ರಿಯ ನಿಗ್ರಹ ಮಾಡಿದ ಶ್ರದ್ಧಾವಂತನಿಗೆ ಜ್ಞಾನವನ್ನು ಪಡೆಯುವ ಅರ್ಹತೆ ಇರುತ್ತದೆ. ಅದನ್ನು ಪಡೆದು ಅವರು ಶೀಘ್ರವಾಗಿ ಪರಮ ಆತ್ಮಾಧಿಕ ಶಾಂತಿಯನ್ನು ಪಡೆಯುವನು. ಅಜ್ಞಾಸಾ ಚ ಶ್ರದ್ಧಾ ಧನಶ್ಚ ಸಂಶಯಾತ್ಮ ವಿನಶ್ಯತಿ. ನಾಯಂ ಲೋಕೋಸ್ತಿ ನ ಪರೋ ನಾಸುಖಂ ಸಂಶಯಾತ್ಮನಃ. 41 ಯೋಗಸನ್ನ್ಯಾಸ್ತ ಕರ್ಮಾಣಾಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಧ್ನಂತಿ ಧನಂಜಯ. ದೇವತಾ ಪರಮಪುರುಷನಾದ ಭಗವಂತನೇ ಉಪದೇಶಿತ ರೀತಿಯಲ್ಲಿ ಭಗವದ್ಗೀತೆಯ ಬೋಧನೆಯನ್ನು ಅನುಸರಿಸುವನು ಆಧ್ಯಾತ್ಮಿಕ ಜ್ಞಾನದ ಕೃಪೆಯಿಂದ ಎಲ್ಲ ಸಂಶಯಗಳಿಂದ ಮುಕ್ತನಾಗುತ್ತಾನೆ. ಭಗವಂತನ ವಿಭಿನ್ನ ಅಂಶವಾಗಿ ಆತನು ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿರುತ್ತ ಆಗಲೇ ಆತ್ಮಜ್ಞಾನದಲ್ಲಿ ನೆಲೆಗೊಂಡಿರುತ್ತಾನೆ. ಆದುದರಿಂದ ನಿಸ್ಸಂಶಯವಾಗಿ ಅವನ ಕರ್ಮಬಂಧವನ್ನು ಮೀರಿಸುತ್ತಾನೆ. ತಸ್ಮಾಜ್ಞಾನ ಸಂಭೂತಂ
ಋತಸ್ಥಂ ಜ್ಞಾನಸಿನಾತ್ಮನಃ ಚಿತ್ತೇನಾಂ ಸಂಶಯಂ ಚಿತ್ವೈನಾಂ ಸಂಶಯಂ ಯೋಗಂ ಭಾರತ. ಅತಿಸ್ತೋಷಿತ ಭಾರತ. ಆದ್ದರಿಂದ ಅಜ್ಞಾನದಿಂದ ನಿನ್ನ ಹೃದಯದಲ್ಲಿ ಉದ್ಭವವಾಗಿರುವ ಸಂದೇಶಗಳನ್ನು ಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸು. ಭಾರತ ಯೋಗದಿಂದ ಸನ್ನಿಧನಾಗಿ ಯುದ್ಧಕ್ಕೆ ಏಳು. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕಯಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ಈ 4ನೇ ಅಧ್ಯಾಯ ಇಲ್ಲಿಗೆ ನಮಗೆ ಇವತ್ತು ಮುಗಿಯಿತು. ಇದರಲ್ಲಿ ನಾವು ಇವತ್ತು ಕಲ್ತ್ಕೊಬೇಕಾಗಿರೋದು ಏನಂದರೆ 4ನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯದಲ್ಲಿ ಭಗವಂತ ಕರ್ಮಯೋಗದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ ಕರ್ಮಯೋಗದ ನಂತರ ಭಗವಂತ ಆಧ್ಯಾತ್ಮಿಕವಾದ ಜ್ಞಾನವನ್ನು ಪಡಿಬೇಕಾದ್ರೆ ನಾವು ಯಾರ ಹತ್ರದಿಂದ ಕಲಿಬೇಕು? ಆ ಗುರು ಬಂದು ಯಾವ ಥರ ಇರಬೇಕು? ಎಲ್ಲಿಂದ ಬರಬೇಕು ಆ ಗುರು? ಗುರು ಪರಂಪರದಿಂದ ಬರಬೇಕು. ಆ ಗುರು ಶಿಷ್ಯ ಪರಂಪರದಿಂದ ಬರೋ ಗುರು ಹತ್ರ ಮಾತ್ರನೇ ನಾವು ಈ ಆಧ್ಯಾತ್ಮಿಕ ಜ್ಞಾನವನ್ನು ಕಲಿಯೋಕ್ಕಾಗುತ್ತೆ ಅಂತ ಕೃಷ್ಣ 1-2ನೇ ಶ್ಲೋಕದಲ್ಲೆಲ್ಲ ಹೇಳ್ಕೊಂಬರ್ತಾ ಇದ್ದಾರೆ. ಈ ಒಂದು ಆಧ್ಯಾತ್ಮಿಕ ಜ್ಞಾನ ನಾವು ಹಿಂದೆ ನಾನು ಸೂರ್ಯ ಭಗವಾನ್ಗೆ ಹೇಳಿದೆ, ಸೂರ್ಯ ಭಗವಾನ್ ಮನುಗೆ ಹೇಳಿದ್ದಾರೆ, ಮನು ಬಂದು ಇಕ್ಷ್ವಾಕುಗೆ ಹೇಳಿದ್ದಾರೆ. ತದನಂತರ ಏನಾಗುತ್ತೆ, ಅದು ಸ್ವಲ್ಪ ಅಲ್ಲಿ ಮಧ್ಯಂತರ ಆಯಿತು. ಯಾಕಂದರೆ ಅದನ್ನು ಸರಿಯಾಗಿ ಮುಂದುವರಿಸೋ ಒಂದು ವಿದ್ಯಾರ್ಥಿ ಯಾರು ಸಿಕ್ಕಲಿಲ್ಲ. ಅದಕ್ಕೆ ಕೃಷ್ಣ ಏನು ಹೇಳ್ತಾರೆ ಅಂದರೆ, ಅದನ್ನು ಸ್ವೀಕಾರ ಮಾಡೋದಕ್ಕೆ ಆ ಯಜ್ಞ ಯಾವುದು ಈ ಆಧ್ಯಾತ್ಮಿಕ ಜ್ಞಾನ ದಿವ್ಯ ಜ್ಞಾನವನ್ನು ಸ್ವೀಕಾರ ಮಾಡೋದಕ್ಕೆ ಅವನು ಭಕ್ತನಾಗಿರಬೇಕು, ಸ್ನೇಹಿತನಾಗಿರಬೇಕು. ಅದು ಯಾರಿಗೂ ಅರ್ಹತೆ ಇದೆಯೋ ಅವ್ರು ಮಾತ್ರನೇ ಸ್ವೀಕಾರ ಮಾಡೋಕ್ಕಾಗುತ್ತೆ ಅಂತ ಹೇಳುವಾಗ ಅರ್ಜುನ ಆಯ್ಕೆ ಮಾಡ್ಕೊತಾರೆ. ಅರ್ಜುನ ಆಯ್ಕೆ ಮಾಡ್ಕೊಂಡಾದ್ಮೇಲೆ ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ, ಯಾಕೆ ನೀನು ನಾನು ಒಂದೇ ಸಮಕಾಲದಲ್ಲಿ ನಾವಿಬ್ಬರು ಜನ್ಮ ತಗೊಂಡಿದ್ರಲ್ಲ, ನೀನು ಹೆಂಗೆ ಸೂರ್ಯನಿಗೆ ಹೇಳೋಕ್ಕೆ ಸಾಧ್ಯ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಅರ್ಜುನ ಕೇಳೋದಕ್ಕೆ ಉತ್ತರ ಕೊಡ್ತಾರೆ, ನೀನು ನಾನು ಸಮಕಾಲದಲ್ಲೇ ಇದ್ದಿದ್ದು, ಆದರೆ ನಾನು ಹಾಗೆ ಸೂರ್ಯ ಭಗವಾನ್ಗೆ ನಾನು ಈ ಉಪದೇಶ ಮಾಡಿದ್ದೀನಿ, ಆಗ ನೀನು ಇಲ್ಲ. ಅದು ಎಷ್ಟೋ ಲಕ್ಷಾಂತರ ವರ್ಷಗಳ ಹಿಂದೆ ನಾನು ಅವ್ರಿಗೆ ಮಾಡಿದ್ದೀನಿ. ನಾನು ಈ ದೇಹನ ಚೇಂಜ್ ಮಾಡ್ಕೊಳ್ಳಲ್ಲ, ನಂದು ಸಚ್ಚಿದಾನಂದ ಸ್ವರೂಪ, ನಿಂದು ಶಾಶ್ವತವಾದ ನಿನ್ನ ದೇಹ ಬಂದು ನೀನು ಚೇಂಜ್ ಬದಲಾಯಿಸ್ಕೊಂತ ಇದೀಯ. ಅದಕ್ಕೆ ನಿನಗೆ ನೀನು ಮರ್ತು ಬಿಡ್ತೀಯಾ, ನಾನು ಮರೆಯಲ್ಲ. ಈಗ ನಾವು ಮಾಡಿರೋ ಪಾಪ ಕರ್ಮಗಳನ್ನ ಭಗವಂತ ಜ್ಞಾಪಕ ಇಟ್ಕೊಂತಾನೆ. ಯಾಕೆ? ಎಲ್ಲರ ಹೃದಯದಲ್ಲಿ ಪರಮಾತ್ಮನ ರೂಪದಲ್ಲಿದ್ದಾರೆ. ಪರಮಾತ್ಮನ ರೂಪದಲ್ಲಿ ಇದ್ದುಕೊಂಡು ಎಲ್ಲ ನೋಡ್ತಾ ಇರ್ತಾರೆ, ಎಲ್ಲ ಗ್ರಹಿಸ್ತಾ ಇರ್ತಾರೆ, ಯಾರು ಏನೇನು ತಪ್ಪು ಮಾಡ್ತಾರೆ ಏನು ಅಂತ ಎಲ್ಲ ಗೊತ್ತಾಗುತ್ತೆ ಅವ್ರಿಗೆ. ಬಟ್ ನಾವೇನ್ ಮಾಡ್ತೀವಿ, ಈ ಜನ್ಮ ಆದ್ಮೇಲೆ ಆ ಕರ್ಮದ ಫಲದ ನಂತರ ನಾವು ಬೇರೆ ಜನ್ಮ ನಾವು ಮರ್ತು ಹೋಗ್ಬಿಡ್ತೀವಿ. ಆದ್ರೆ ಭಗವಂತ ಮರೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಈ ಥರ ಏನಾದರೂ ಬರುವಾಗ ಮಧ್ಯಂತರ ಅಂದರೆ ಇಂಟರ್ವೆಲ್ ಬರುವಾಗ, ಬ್ರೇಕ್ ಬರುವಾಗ ಏನಾಗುತ್ತೆ, ನಾನು ಅವತಾರ ತೊಗೊತಾ ಇರ್ತೀನಿ ಅಂತ 4, 7, 4, 8, 4, 6, 4, 7 ಹೇಳ್ತಾರೆ. ಅದೇ ಪರಿತ್ರಾಣಾಯ ಸಾಧನಾಮ ಅದೆಲ್ಲ ಹೇಳ್ತಾರೆ. ನಾನು ಇವ್ರನ್ನ ದುಷ್ಟರನ್ನ ಶಿಕ್ಷಣೆ ವಧ ಮಾಡ್ತೀನಿ, ಸಂತರನ್ನ ನಾನು ಸಂತರ ಸಾಧುಗಳನ್ನೆಲ್ಲ ನಾನು ರಕ್ಷಣೆ ಕೊಡ್ತೀನಿ, ಧರ್ಮನ ಸ್ಥಾಪನೆ ಮಾಡ್ತೀನಿ, ಯುಗನೂ ನಾನು ಬರ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ನನ್ನ ಜನ್ಮ ನನ್ನ ಕರ್ಮ ಅದೆಲ್ಲ ದಿವ್ಯವಾದದ್ದು, ಅದನ್ನು ಯಾರು ಅರ್ಥ ಮಾಡ್ಕೊತಾರೋ ಅವ್ರು ನನ್ನ ಹತ್ರ ಬಂದು ಸೇರ್ಕೊತಾರೆ ಅಂತ ಹೇಳಿ 7ನೇ ಅಧ್ಯಾಯದ ಹೇಳ್ತಾರೆ.
ಅದಾದ್ಮೇಲೆ ಗುರುನ ನಾವು ಇದು ಆಶ್ರಯ ತಗೋಬೇಕು. ಗುರು ಹತ್ರ ಹೋಗ್ಬೇಕು, ಗುರು ಆಶ್ರಯ ತಗೋಬೇಕು. ಪ್ರಾಮಾಣಿಕ ಗುರು ಹತ್ರ ನಾವು ಆಶ್ರಯ ತಗೋಬೇಕು. ಅವ್ರ ಹತ್ರ ನಾವು ಪ್ರಶ್ನೆ ಕೇಳಬೇಕು. ಪ್ರಶ್ನೆ ಕೇಳೋದ ನಂತರ ನಾವೇನು ಮಾಡಬೇಕು, ಅವ್ರಿಗೆ ಸೇವೆ ಮಾಡಬೇಕು. ಯಾಕಂದರೆ ಅವರು ಆತ್ಮ ಸಾಕ್ಷಾತ್ಕಾರ ಹೊಂದಿರೋರು, ಭಗವಂತನ ನೋಡಿರೋರು, ಅದಕ್ಕೆ ಅವ್ರ ಹತ್ರ ನಾವು ಇದು ಮಾಡಬೇಕು ಅಂತ ಹೇಳ್ತಾರೆ. ಅದಾದ್ಮೇಲೆ ವಿವಿಧ ಬೇರೆ ಬೇರೆ ಯಜ್ಞಗಳ ಬಗ್ಗೆ ಹೇಳ್ತಾರೆ. ಸೊ ಯಜ್ಞ, ಪ್ರತಿಯೊಂದು ಯಜ್ಞನೇ ನಾವೇನು ಅನ್ಕೊಂತೀರಿ, ಪುರೋಹಿತರು ಬಂದು ಹೋಮ ಮಾಡ್ತಾನೆ ಯಜ್ಞ ಅಂತ ನಾವು ತಿಳ್ಕೊಂಬಿಟ್ಟಿದ್ವಿ. ಆದರೆ ಇವಾಗ ನಾವು ಮಾಡ್ತಾ ಇರೋದು ಯಜ್ಞ. ನಾವೇನು ಮಾಡ್ತಾ ಇದ್ರಿ, ಕೃಷ್ಣನ ಉಪದೇಶವನ್ನ ನಾವು ಬಾಯಿಂದ ಹೇಳೋದು ಬಂದು ಆಹುತಿ ಮಾಡ್ದಂಗೆ. ಎಲ್ಲಿಗೆ ಆಹುತಿ? ಈ ಕಿವಿನಲ್ಲಿ ನಾವು ಆಹುತಿ ಮಾಡ್ಕೊಂತ ಇದ್ದೀವಿ. ಆಹುತಿ ಮಾಡ್ಕೊಂಡು ಅದೇನಾಗುತ್ತೆ, ಈ ಹೃದಯದಲ್ಲಿ ಹೋಗಿ ಇದು ಯಜ್ಞಕುಂಡ, ಈ ಯಜ್ಞಕುಂಡ ಹತ್ರ ಹೋಗಿ ಸೇರ್ಕೊಂತದೆ. ಅದು ಯಜ್ಞ ಆಗುತ್ತೆ. ಆಮೇಲೆ ಕುರುಕ್ಷೇತ್ರ ಅರ್ಜುನ ಏನ್ ಮಾಡ್ದ, ಇದು ಬಿಲ್ಲು ಪ್ರಯೋಗ ಮಾಡ್ದ. ಆ ಬಿಲ್ಲು ಏನಂದ್ರೆ ಇದು ಆಹುತಿ ಮಾಡೋದು. ಆ ಆಹುತಿ ಆ ಬಿಲ್ ಏನ್ ಮಾಡುತ್ತೆ, ನಾವ್ ಹಿಂಗ ಅಡ್ತಿರಲ್ಲ, ಒಯ್ತಿರಲ್ಲ ಹಿಂಗೆ ಯಜ್ಞಕುಂಡಗೆ ಸ್ವಾಹ ಅಂತ, ಅದೋಗಿ ಏನಾಗುತ್ತೆ, ಕೌರವರ ಹೃದಯ ಬಂದು ಯಜ್ಞಕುಂಡ, ಅಲ್ಲೋಗಿ ಅದು ಆ ಬಿಲ್ಲೋಗಿ ಸೇರ್ಕೊಳುತ್ತೆ, ಅದು ಯಜ್ಞ ಆಗುತ್ತೆ. ಸೊ ನಾವು ಏನೇ ಒಂದು ಮಾಡಿದ್ರೆ ಯಜ್ಞ. ಈಗ ಭಗವಂತನಿಗೆ ನೈವೇದ್ಯ ಮಾಡ್ತೀರಿ, ಯಜ್ಞ. ಶಾಸ್ತ್ರದಲ್ಲಿ ಬೇಡದೇ ಇರೋ ರಜೋಗುಣ ತಮೋಗುಣ ಪದಾರ್ಥಗಳು ಇರುತ್ತೆ, ಅದನ್ನು ತಿಂದೇ ಇರೋದು ಯಜ್ಞ. ಪ್ರತಿಯೊಂದು ಯಜ್ಞ. ನಾವೇನೇ ಅನ್ಕೊಂತೀರಿ, ಪುರೋಹಿತರು ಬಂದು ಮಾಡ್ದೇನೆ ಯಜ್ಞ ಅಂತ ತಿಳ್ಕೊಂಡಿದ್ದೀವಿ. ಇವಾಗ ನಾವು ಮಾಡ್ತಾ ಇರೋದು ಯಜ್ಞ. ಸ್ವಾಧ್ಯಾಯ ಯಜ್ಞ ಅಂದ್ರೆ ನಾವು ಶಾಸ್ತ್ರಗಳನ್ನ ಓದ್ತಾ ಇದೀವಿ. ಶಾಸ್ತ್ರಗಳನ್ನ ಓದ್ಕೊಂಡು ಕಿವಿನಲ್ಲಿ ಕೇಳ್ತಾ ಇದ್ದೀರಿ, ಮತ್ತೆ ಬೇರೆಯವ್ರಿಗೆ ಬೋಧನೆ ಮಾಡ್ತೀರಿ, ನಾವು ಅದನ್ನ ಆಚರಣೆ ಮಾಡ್ತೀರಿ, ಅದು ಯಜ್ಞ ಆಗುತ್ತೆ. ಸೊ ಪ್ರತಿಯೊಂದು ಯಜ್ಞದ ರೂಪದಲ್ಲಿ ಇದೆ. ಅದಕ್ಕೆ ಪ್ರಭುಪಾದ ಹೇಳಿದ್ರು ಸಂಕೀರ್ತನ ಯಜ್ಞ ಅಂತ ಹೇಳಿದ್ರು. ಇವಾಗ ನಾಮ ಸಂಕೀರ್ತನ ಮಾಡ್ತೀರಿ, ಅದು ಯಜ್ಞ. ಸೊ ಪ್ರತಿಯೊಂದು ಯಜ್ಞ ಯಾಗದ ರೂಪದಲ್ಲೇ ನಾವು ಮಾಡ್ತಾ ಇದ್ವಿ. ಇಂಥದೇ ಯಜ್ಞ ಅಂತ, ದ್ರವ್ಯ ಯಜ್ಞ ಅಂತ ಹೇಳಿದ್ರೆ ನಿನ್ನೆ ನಾವು ನೋಡಿದ್ವಿ. ದ್ರವ್ಯ ಯಜ್ಞ ಅಂದ್ರೆ ಛತ್ರಗಳು ಕಟ್ಟೋದು, ಕಲ್ಯಾಣ ಮಂಟಪಗಳು ಕಟ್ಟೋದು, ಅವ್ರಿಗೆ ಫ್ರೀಯಾಗಿ ಮದುವೆ ಮಾಡ್ಕೊಳ್ಳೋದು, ಇದು ಉಚಿತವಾಗಿ ಕಲ್ಯಾಣ ವಿವಾಹ ಮಾಡ್ಕೊಳ್ಳೋದು, ಮತ್ತೆ ಅನ್ನದಾನ ಮಾಡೋದು, ಇದೆಲ್ಲ ನಾವು ನಿನ್ನೆ ನೋಡಿದ್ರಿ. ಆಮೇಲೆ ಕೆಲವರು ಏನದು ಫ್ರೂಟಿವ್ ಆಕ್ಟಿವಿಟೀಸ್, ಕರ್ಮಕಾಂಡದಲ್ಲಿರೋ ಚಟುವಟಿಕೆಗಳು ಮಾಡ್ತಾರೆ, ಅವರು ಕರ್ಮಯಜ್ಞ. ಆಮೇಲೆ ಜ್ಞಾನ ಯೋಗದಲ್ಲಿ ಅವ್ರೇನು ಮಾಡ್ತಾರೆ, ಜ್ಞಾನಿಗಳು ಈ ಬ್ರಹ್ಮನ ಮೇಲೆ ಭಗವಂತನ ಇದಿಲ್ಲ, ರೂಪ ಇಲ್ದಿರ ಭಗವಂತನ ರೂಪದ ಲೈಟ್ ಮೇಲೆ, ಪ್ರಕಾಶದ ಮೇಲೆ ಅವರು ಧ್ಯಾನ ಮಾಡ್ತಾರೆ. ಭಕ್ತರೇನು ಮಾಡ್ತಾರೆ, ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಾರೆ, ಭಗವಂತನ ನಾಮ ಹೇಳ್ತಾರೆ. ಸೊ ಇದೆಲ್ಲ ನಂಬಿಕೆ ಇರೋರು, ಆತ್ಮ ಸಾಕ್ಷಾತ್ ಯಾರಿಗೆ ನಂಬಿಕೆ ಇದೆಯೋ ಅವರು ಬೇಗ ಇದನ್ನ ಭಕ್ತಿ ಸೇವೆನ ಅವರು ತಲುಪ್ತಾರೆ. ಶುದ್ಧವಾದ ಭಕ್ತಿ ಒಂದು ಸ್ಥಾನಕ್ಕೆ ಅವ್ರು ತಲುಪ್ಕೊಂಡ್ಬಿಡ್ತಾರೆ. ಶ್ರದ್ಧೆ ಇಲ್ದಿರೋರು, ಅಂದ್ರೆ ಶ್ರದ್ಧೆ ಅಂದ್ರೆ ಅನುಮಾನ ಸಂಶಯ ಇರೋರು ಇದನ್ನ ಬೇಗ ಪಡ್ಕೊಳಕ್ ಆಗಲ್ಲ. ಈಗ ನಾವು ಒಂದು ವೈದ್ಯರ ಹತ್ರ ಹೋಗ್ತೀವಿ, ವೈದ್ಯರ ಹತ್ರ ಹೋಗ್ಬಿಟ್ಟು ಅವ್ನು ಹೇಳ್ತಾನೆ, ಈ ನೋಡಪ್ಪ ಈ ಟ್ಯಾಬ್ಲೆಟ್ ತಗೋ, ಈ ಔಷಧಿ ತಗೋ, ಈ ಟಾನಿಕ್ ತಗೋ ಅಂತ ಹೇಳ್ತಾರೆ. ಅದನ್ನ ಪ್ರಿಸ್ಕ್ರಿಪ್ಷನ್ ತಗೊಂಡು ಇದನ್ನೇನಕ್ಕೆ ಬರ್ತಿದ್ದೀರಾ ನೀವು, ಇದ್ಯಾಕೆ ಬರ್ತಿದ್ದೀರಾ, ಇದನ್ನ ಅಂತ ನಾವು ಕೇಳಿದ್ರೆ ವೈದ್ಯ ಏನ್ ಮಾಡ್ತಾನೆ, ವೈದ್ಯನ ಮೇಲೆ ನಂಬಿಕೆ ಇಲ್ಲ ಅಂತ ಅರ್ಥ. ವೈದ್ಯನ ಆಯ್ಕೆ ಮಾಡ್ಕೊಂಡು ಬಂದಿದ್ದಾನೆ, ಇದೇ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಬಂದಿದ್ದಾನೆ. ಆ ಡಾಕ್ಟರ್ ಮೇಲೆ ಡೌಟ್ ಬಂದ್ರೆ ಅವ್ನ ಡಾಕ್ಟರ್ ಏನ್ ಮಾಡ್ತಾನೆ, ನೀನೇ ವೈದ್ಯ, ನೀನು ಮನೆಯಲ್ಲಿ ಮಾಡ್ಕೋಗಪ್ಪ ವೈದ್ಯ, ನೀನು ಮನೆ ವೈದ್ಯ ಮಾಡ್ಕೋಗ ಅಂತ ಕಳಿಸ್ತಾನೆ. ಸೊ ಆ ಥರ ಇಲ್ಲಿ ನಾವು ಭಗವದ್ಗೀತಾ ನಾವು ಓದುವಾಗ ಭಗವಂತ ಸ್ವತಃ ಕೃಷ್ಣನ ತಾಮರ ಮುಖಾರವಿಂದದಿಂದ ಬಂದಿರೋ ಇದು. ಸೊ ಇದನ್ನ ನಾವು ನಂಬ್ಕೊಂಡು ಇದನ್ನ ನಾವು ನಂಬಬೇಕು. ನಂಬಿಕೆಯಿಂದ ಭಕ್ತಿ ಸೇವೆ ಮಾಡೋದ್ರಿಂದ ಏನಾಗುತ್ತೆ, ಭಗವಂತ ನಮ್ಗೆ ಬೇಗ ಕರುಣೆ ಕೊಡ್ತಾರೆ. ಅವಾಗ ಭಕ್ತಿ ಸೇವೆ ನಾವು ಮುಂದುವರಿಯೋದಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೆ ಆ ನಂಬಿಕೆಯಿಂದ ಯಾರು ಮಾಡ್ತಾರೋ, ಆ ನಂಬಿಕೆಯಿಂದ ಮಾಡೋರಿಗೆ ಬೇಗ ಫಾಸ್ಟ್ ಆಗಿ ಹೋಗಿ ಭಗವಂತ ಹತ್ರ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಶ್ರದ್ಧಾ ಎ ಫೇತ್ಫುಲ್ ಮ್ಯಾನ್ ಹೂ ಇಸ್ ಡೆಡಿಕೇಟೆಡ್ ಟು ಟ್ರಾನ್ಸೆಂಡೆಂಟಲ್ ನಾಲೆಡ್ಜ್. 39 ಎ ಫೇತ್ಫುಲ್ ಮ್ಯಾನ್ 4:39. Who is dedicated to transcendental knowledge and who subdues his senses is eligible to achieve such knowledge, and having achieved it to be quickly attains the supreme. ಬೇಗ ಹೆಂಗಪ್ಪ ಭಕ್ತಿ ಸೇವೆ ಆಗೋದು, ಭಕ್ತಿ ಸೇವೆ ಪಡ್ಕೊಳ್ಳೋದು ಹೆಂಗೆ ಬೇಗ ಫಾಸ್ಟ್ ಆಗಿ ಹೆಂಗೆ ಶುದ್ಧ, ಅದೇ ಅದು 39 ಓದ್ಬೇಕು ಅದ್ರಲ್ಲಿ ಹಾಕಿದ್ದಾರೆ, ಅದೇ ಅದು ಓದ್ಬಿಟ್ಟು ಆಮೇಲೆ ಹೇಳು. 4:39. ಕೆಲವರು ಹೇಳ್ತಾರಲ್ಲ, ಕೆಲವರು 10-15 ವರ್ಷದಿಂದ ಭಕ್ತಿ ಸೇವೆ ಮಾಡ್ತಾ ಇರ್ತಾರೆ,
ಕೆಲವರು 2 ವರ್ಷ ಆಗಿರುತ್ತೆ ಬಂದು ಆ 2 ವರ್ಷಕ್ಕೆ ಅವನೇನ್ ಮಾಡ್ತಾನೆ 64 ರೌಂಡ್ ಚಾಂಟ್ ಮಾಡ್ತಾನೆ, ಪ್ರಚಾರ ಮಾಡಕ್ ಹೋಗ್ಬಿಡ್ತಾನೆ, ದೀಕ್ಷೆ ತಗೊಂಡ್ಬಿಡ್ತಾನೆ, ಆಮೇಲೆ ದೇವಸ್ಥಾನದಲ್ಲಿ ಸೇವೆ ಮಾಡಕ್ ಹೋಗ್ತಾನೆ, ಎಲ್ಲಾ ಸೇವೆನೂ ಮಾಡ್ಕೊಂಡು ಹೋಗ್ತಾನೆ, ತುಂಬಾ ಅಡ್ವಾನ್ಸ್ ಆಗ್ತಾ ಇರ್ತಾನೆ. ಯಾರು ನೋಡಿದೇನೋ ಅವ್ರನ್ನ ಇವ್ನು ಒಳ್ಳೆ ಭಕ್ತಿ ಸೇವೆ ಮಾಡ್ತಾನಪ್ಪ, ಏನ್ ಫಾಸ್ಟ್ ಆಗಿ ಅಂತಾರೆ. ಯಾಕೆ ಅಂದ್ರೆ ಕಾರಣ 39 ಹಾಕಿದ್ದಾರೆ ನೋಡಿ. 39 ದಿವ್ಯಜ್ಞಾನಕ್ಕೆ ಮುಡಿಪಾದ ಮತ್ತು ಇಂದ್ರಿಯ ನಿಧಾನಕ್ಕೋದು ಕೃಷ್ಣಗೆ ಗೊತ್ತಾಗ್ಬೇಕು, ಇವಾಗ ಅರ್ಥ ಆಗ್ಬೇಕು. ದಿವ್ಯಜ್ಞಾನ ಮುಡಿಪಾದ ಇಂದ್ರಿಯ ನಿಗ್ರಹ ಮಾಡಿದ ಶ್ರದ್ಧಾವಂತನಿಗೆ ಇಂಥ ಜ್ಞಾನವನ್ನು ಪಡೆಯುವ ಅರ್ಹತೆ ಇದೆ. ಅದೇ ಇಂದ್ರಿಯ ಆಸೆಗಳು ಬಿಟ್ಬಿಟ್ರೆ ಇಂದ್ರಿಯನ ಜಯಿಸ್ಬೇಕು. ಅದಕ್ಕೆ ಮುಂದೆ ಏನ್ ಹೇಳಿದಾನೆ, ಫೇತ್ಫುಲ್ ಮ್ಯಾನ್ ಹೂ ಇಸ್ ಡೆಡಿಕೇಟೆಡ್. ಮುಡಿಪಾದ ಅಂದ್ರೆ ಗಟ್ಟಿಯಾಗಿ ಇಟ್ಕೊಳ್ಳೋದು. ಜ್ಞಾನ ಪಡೆಯೋರ್ಗೆ ಅರ್ಹತೆ ಇರುತ್ತೆ ಅಂತ. ಎ ಫೇತ್ಫುಲ್ ಮ್ಯಾನ್ ಹೂ ಇಸ್ ಡೆಡಿಕೇಟೆಡ್ ಟು ಟ್ರಾನ್ಸೆಂಡೆಂಟಲ್ ನಾಲೆಡ್ಜ್ ಅಂದ್ರೆ ದಿವ್ಯ ಜ್ಞಾನದ ಮೇಲೆ ಅಪಾರವಾದ ನಂಬಿಕೆ, ಅದ್ರಿಗೆ ತ್ಯಾಗ ಮಾಡ್ಬೇಕು ಅವನು. ನಾನು ದಿವ್ಯ ಜ್ಞಾನ ಭಗವದ್ಗೀತೆ ನಾನು ಓದ್ಬೇಕಪ್ಪ, ನಾನು ಕಲ್ತ್ಕೊಬೇಕು, ಪ್ರತಿಯೊಂದು ಶ್ಲೋಕಗೂ ನಾನು ಅದಕ್ಕೆ ವರ್ಣನೆ ಕಲ್ತ್ಕೊಬೇಕು, ಅದನ್ನ ನಾನು ಅಧ್ಯಯನ ಮಾಡಬೇಕು, ನಾನು ಅದನ್ನ ಆಚರಣೆ ಮಾಡಬೇಕು ಅಂತ ಅವನಿಗೆ ಅಪಾರವಾದ ನಂಬಿಕೆ ಇರೋನು ಏನಾಗುತ್ತೆ ಅಂದ್ರೆ ಆಧ್ಯಾತ್ಮಿಕ ಜ್ಞಾನ ಅವನಿಗೆ ಬೇಗ ಬರುತ್ತೆ. ಆಮೇಲೆ ಅವನು ಇಂದ್ರಿಯಗಳನ್ನ ಜಯಿಸ್ತಾನೆ, ಇಂದ್ರಿಯಗಳನ್ನ ಜಯಿಸ್ಬೇಕು. ಆಧ್ಯಾತ್ಮಿಕ ಜ್ಞಾನ ಯಾರಿಗೆ ಅರ್ಥ ಆಗುತ್ತೋ ಅವನೇನ್ ಮಾಡ್ತಾನೆ, ಇಂದ್ರಿಯಗಳು ಹೆಂಗೆ ಜಯಿಸೋದು ಇದ್ರಲ್ಲಿ ಹೇಳಿದ್ದಾರೆ. ಸೊ who subdues his senses is eligible to achieve such knowledge and having achieved it achieve such. ಸೊ ಆಧ್ಯಾತ್ಮಿಕ ಜ್ಞಾನ ಪಡೆದ ಮೇಲೆ ಏನಾಗುತ್ತೆ, ಅವನು ಬೇಗ ಭಗವಂತನ ಆಧ್ಯಾತ್ಮಿಕ ಶಾಂತಿ ಪಡ್ಕೊಂಡ್ಬಿಡ್ತಾನೆ. ಮೊದಲು ಅವನಿಗೇನ್ ಇರ್ಬೇಕು, ನಂಬಿಕೆ ಬೇಕು. ನಂಬಿಕೆ ಯಾವ್ದ್ರ ಮೇಲೆ ಬೇಕು, ಭಗವಂತನ ಜ್ಞಾನದ ಮೇಲೆ, ಆಧ್ಯಾತ್ಮಿಕ ದಿವ್ಯ ಜ್ಞಾನದ ಮೇಲೆ ಅವನಿಗೆ ನಂಬಿಕೆ ಬೇಕು. ಇವಾಗ ಭಗವದ್ಗೀತೆ ನಾವು ಓದ್ತಾ ಇದ್ದೀವಿ, ಏನಪ್ಪ ಇವನು ಕೃಷ್ಣ ಹೇಳ್ತಾ ಇದ್ದಾನೆ, ಏನೋ ಅವನ ಮೇಲೆ ನಂಬಿಕೆ ಇಟ್ಕೊ ಅಂತ ಹೇಳ್ತಾನೆ. ಮನೆ ನೋಡಿದ್ರೆ ಯಾವಾಗ್ಲೂ ತೊಂದರೆಗಳು, ದುಡ್ಡೇ ಇರಲ್ಲ, ಯಾವಾಗ್ಲೂ ಏನೋ ಒಂದು ಕಾಯಿಲೆ ಬರ್ತಾ ಇರುತ್ತೆ, ತಲೆನೋವು ಬರ್ತಾ ಇರುತ್ತೆ, ಹೊಟ್ಟೆ ನೋವು ಬರ್ತಾ ಇರುತ್ತೆ, ಏನೋ ಕಾಯಿಲೆಗಳಪ್ಪ. ಎಲ್ಲಿ ನೋಡಿದ್ರೆ ಇಲ್ಲಿ ಪ್ರಾಬ್ಲಮ್, ಇಲ್ಲಿ ನೋಡಿದ್ರೆ ಅಲ್ಲಿ ಪ್ರಾಬ್ಲಮ್, ಅವನೇನೋ ನನಗೆ ತೊಂದರೆ ಕೊಡ್ತಾನೆ, ಇವನೇನೋ ತೊಂದರೆ ಕೊಡ್ತಾ ಇದ್ದಾನೆ ಅಂತ ನಾವು ಶ್ರದ್ಧೆ ಇಲ್ದಿರ. ಶ್ರದ್ಧೆ ಅಂದ್ರೆ ಇಲ್ಲಿ ಅರ್ಥ ಏನಂದ್ರೆ ನಂಬಿಕೆ. ಕೃಷ್ಣನ ಮೇಲೆ ನಂಬಿಕೆ ಇದ್ರೆ ಈ ತರ ನಾವು ಈ ತರ ನಾವು ಯೋಚನೆ ಮಾಡ್ಕೊಂಡಿದ್ರೆ ಏನಾಗುತ್ತೆ, ಕೃಷ್ಣ ಇವನಿಗಿನ್ನ ನಂಬಿಕೆ ಇಲ್ಲ ನನ್ನ ಮೇಲೆ, ನೀನು ಇಲ್ಲೇ ಇರಪ್ಪ, ಈ ಕ್ಲಾಸಲ್ಲಿ 5th ಸ್ಟ್ಯಾಂಡರ್ಡ್ ಇರು, ನೀನು 4ನೇ ಕ್ಲಾಸಲ್ಲೇ ಇರು, 5ನೇ ಕ್ಲಾಸಿಗೆ ಬರಬೇಡ ನೀನು ಅಂತ ಅಲ್ಲೇ ಕೂರಿಸ್ತಾರ. ಎಕ್ಸಾಮು ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾರೆ. ಪರೀಕ್ಷೆ ಬರೆಯುವಾಗ ಅವನೇನ್ ಮಾಡ್ತಾನೆ, ಚೆನ್ನಾಗಿ ಓದಿರಲ್ಲ, ಏನು ಓದಿಲ್ಲ ಅವನೇನ್ ಮಾಡ್ತಾನೆ, ಏನೋ ಬರ್ದ್ಬಿಟ್ಟು ಬರ್ತಾನೆ, ಏನೋ ಬರ್ದ್ಬಿಟ್ಟು ಪೇಪರ್ ಕೊಟ್ಬಿಟ್ಟು ಕ್ವಶನೇ ಬರ್ಬಿಟ್ಟು ಬಂದ್ಬಿಡ್ತಾನೆ. ಅವಾಗೇನ್ ಮಾಡ್ತಾರೆ, 0 ಹಾಕ್ಬಿಟ್ಟು ಕಳಿಸ್ತಾರೆ ಮನೆಗೆ. ನೆಕ್ಸ್ಟ್ ರಿಸಲ್ಟ್ಸ್ ಬಂದ್ಮೇಲೆ ಫೈಲ್ ಆಗ್ತಾನೆ, ಅದೇ ಕಸಲ್ ಕುತ್ಕೊಂತಾನೆ. ಓದಿರೋನ್ ಏನ್ ಮಾಡ್ತಾನೆ, ಇಲ್ಲಪ್ಪ ನನಗೆ ಓದಿರೋದು ನನಗೆ ಜ್ಞಾಪಕ ಇದೆ, ನನಗೆ ಇದ್ಮೇಲೆ ಟೀಚರ್ ನನಗೆ ಕರೆಕ್ಟಾಗಿ ಹೇಳಿದ್ದಾರೆ, ನನಗೆ ನಂಬಿಕೆ ಇದೆ, ನಾನು ಖಂಡಿತವಾಗಿ ನಾನು ಪಾಸ್ ಆಗ್ತೀನಿ, ನಾನು ಒಳ್ಳೆ ಮಾರ್ಕ್ ತೆಗಿತೀನಿ ಅಂತ ಎಲ್ಲ ಏನು ಮಾಡ್ತಾನೆ, ಚೆನ್ನಾಗಿ ಶ್ರದ್ಧೆಯಿಂದ ಓದ್ತಾನೆ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಎಲ್ಲ ಓದ್ಕೊಂಡು ಅರ್ಥ ಮಾಡ್ಕೊಂಡು ಎಲ್ಲ ತರೋವಾಗಿ ಅವನು ಹೋಗ್ತಾನೆ, ಬರೀತಾನೆ, ಹೋಗಿ ಪಾಸ್ ಆಗ್ತಾನೆ, ಮಾರ್ಕ್. ಯಾಕಂದ್ರೆ ಶ್ರದ್ಧೆ ಇದೆ ಅವನಿಗೆ. ಶ್ರದ್ಧೆ ಅಂದ್ರೆ ನಂಬಿಕೆ ಇದೆ. ನಾನು ಕಲ್ತ್ಕೊಂಡಿರೋ ಪಾಠ ನಾನು ಪರೀಕ್ಷೆನಲ್ಲಿ ಒಳ್ಳೆ ಮಾರ್ಕ್ ತಗೊಂತೀನಿ ಅಂತ ನಂಬಿಕೆ ಇದೆ. ಆ ನಂಬಿಕೆ ಏನ್ ಮಾಡ್ತಾನೆ, ಒಳ್ಳೆ ಮಾರ್ಕ್ ತೆಗೆದವನು ಏನ್ ಮಾಡ್ತಾನೆ, ಬೇಗ ಭಗವಂತನ ಅರ್ಥ ಮಾಡ್ಕೊಂತಾನೆ. ಭಗವಂತನ ಹತ್ರ ಇಂದ್ರಿಯಗಳನ್ನು ಜಯಿಸ್ಬಿಡ್ತಾನೆ. ಅವನು ಇಂದ್ರಿಯಗಳನ್ನು ಜಯಿಸ್ಬೇಕು. ಅವನು ಇಂದ್ರಿಯಗಳನ್ನ ಜಯಿಸದೇ ಇದ್ರೆ ಅವ್ನಿಗೆ ಅರ್ಹತೆ ಇಲ್ಲ. ಅದೇ ಹೇಳ್ತಾನೆ, such knowledge in Krishna consciousness can be achieved by a faithful person who believes firmly in Krishna. One is called faithful man who thinks that simply by acting in Krishna consciousness he can attain the highest perfection. ಏನು ಮಾಡಬೇಕಾಗಿಲ್ಲ, ನಾವು ಕೃಷ್ಣ ಭಕ್ತಿ ಒಂದು ಮಾಡಿದ್ರೆ ಸಾಕು, ಕೃಷ್ಣ ಚೈತನ್ಯದಲ್ಲಿ ಇದ್ರೆ ಸಾಕು. ನಂಬಿಕೆ ಇಲ್ಲ ಅವ್ರಿಗೆ, ಯಾವುದ್ರ ಮೇಲೂ ನಂಬಿಕೆ ಇಲ್ಲ. ಯಜ್ಞ ಬ್ರಾಹ್ಮಣರೆಲ್ಲ ಏನ್ ಮಾಡ್ತಾ ಇದ್ರು, ವೃಂದಾವನದಲ್ಲಿ ಯಜ್ಞ ಹೋಮಗಳನ್ನ ಮಾಡ್ತಾ ಇದ್ರು ಭಗವಂತನ ಸಂತೃಪ್ತಿ ಮಾಡೋದಕ್ಕೆ. ಆವಾಗ ಕೃಷ್ಣ ಬಲರಾಮ್ ಬಂದ್ರು. ಆವಾಗ ಬಂದ್ಮೇಲೆ ನಮ್ಗೆ ತುಂಬಾ ಹೊಟ್ಟೆ ಹಸಿದೆಯಪ್ಪ, ಸ್ವಲ್ಪ ಊಟ ತಿಂಡಿ ಕೊಡಿ ಅಂತ ಕೇಳಿದ್ರೆ, ಕೆಲಸ ನೋಡ್ರಪ್ಪ ನಾವು ಏನ್ ಮಾಡ್ತಾ ಇದ್ವಿ ಗೊತ್ತಿಲ್ವಾ ನಿಮ್ಗೆ? ಅವ್ರು ಮಾತಾಡ್ಸೋದೇ ಇಲ್ಲ. ಯಾಕಂದ್ರೆ ನಾವು ಯಜ್ಞ ಹೋಮಗಳು ಮಾಡ್ತಾ ಇದ್ದೀರಿ, ನಮ್ಮನ್ನ ಬಂದು ನೀವು ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ, ನಮ್ಗೆ ಅಡಚಣೆ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು ಇವರು, ಕೃಷ್ಣ ಬಲರಾಮು ಅವ್ರ ಸ್ನೇಹಿತರನ್ನ, ಗೋಪಿ ಇವರೆಲ್ಲ ಇದ್ದಾರೆ, ಇವರು ಬ್ರಾಹ್ಮಣ ಹೆಂಡತಿಗಳಿದಾರಲ್ಲ, ಯಜ್ಞಪದ ಬ್ರಾಹ್ಮಣ ಪತ್ನಿ, ಅವ್ರ ಹತ್ರ ಹೋಗಿ ಹೇಳಪ್ಪ ಅಂತ ಹೇಳ್ತಾರೆ. ಅವ್ರ ಹತ್ರ ಹೋಗಿ ಹೇಳಿದ ತಕ್ಷಣ ಅವ್ರೇನ್ ಮಾಡ್ತಾರೆ, ಈ ಬುಟ್ಟಿಗಳು ಅವಾಗೆಲ್ಲ
ದೊಡ್ಡ ದೊಡ್ಡ ಬುಟ್ಟಿಗಳಲ್ಲಿ ಅದನ್ನೆಲ್ಲ ಇದು ತುಂಬಿಸ್ಕೊಂಡು ಎತ್ಕೊಂಡ್ಬಂದ್ಬಿಡ್ರು. ಊಟ ತಿಂಡಿ ಆಯ್ತಾ ಎಲ್ಲ ಈ ತಿಂಡಿಗಳು, ಈ ಚಕ್ಲಿ ನಿಪ್ಪಟ್ಟು ಅದು ಇದು ಏನೇನ್ ಬೇಕೋ ಎಲ್ಲ ತಗೊಂಬಂದು ಇವ್ರಿಗೆ ಕೊಟ್ಬಿಟ್ರು ಕೃಷ್ಣ ಬಲರಾಮ. ಕೊಟ್ಟಿದ ತಕ್ಷಣ ಅವ್ರು ಸಂತೋಷವಾಗಿ ತಿನ್ಬಿಟ್ಟು ಅವ್ರ ಹತ್ರ ಅವ್ರಿಗೆ ಆಶೀರ್ವಾದ ಮಾಡಿ ಆಮೇಲೆ ಇವರು ಬ್ರಾಹ್ಮಣ ಪತಿಗಳು ಯಜ್ಞ ಮಾಡೋರು, ಹೋಮ ಮಾಡೋರು ಹೋಗಿ ನೋಡ್ತಾರೆ. ಆಮೇಲೆ ಗೊತ್ತಾಗುತ್ತೆ ಅವ್ರಿಗೂ ಕೃಷ್ಣ ಬಲರಾಮ್ ಬಂದಿರೋದು ಅಂತ ಹೇಳ್ಬಿಟ್ಟು ನೋಡ್ತಾರೆ. ಆಮೇಲೆ ನಾವು ಇಷ್ಟು ಕಷ್ಟ ಬಿದ್ದು ಯಜ್ಞ ಯಾಗಗಳೆಲ್ಲ ಮಾಡಿ ಭಗವಂತನ ಹತ್ರ ಹೋಗ್ಬೇಕು ಅಂತ ಮಾಡ್ತಾ ಇದ್ದೀವಿ. ಆದ್ರೆ ಯಾವಾಗ ಭಗವಂತನ ಬಂದು ನಮ್ಮ ಹತ್ರ ಕೇಳುವಾಗ ನಾವಿಲ್ಲ ಅಂತ ಹೇಳ್ಬಿಟ್ರಿ, ನೀವು ನಮ್ಮ ಪತ್ನಿಗಳು, ನೀವೆಲ್ಲ ಬ್ರಾಹ್ಮಣ ಪತ್ನಿಗಳು, ನೀವೆಲ್ಲರ ಬರೀ ಭಗವಂತನಿಗೆ ತಿಂಡಿ ಕೊಟ್ಟೆ ನೀವು ಅವ್ರು ಸಂತೋಷ ಮಾಡಿಸ್ಬಿಟ್ರಿ. ನಿಮ್ಗೆ ಎಷ್ಟು ನಂಬಿಕೆ ಇದೆ ಭಗವಂತನ ಮೇಲೆ, ಎಷ್ಟು ನಿಮ್ಗೆ ಶ್ರದ್ಧೆ ಇದೆ, ಭಕ್ತಿ ಇದೆ ನಿಮ್ಗೆ, ಸಂಶಯ ಇಲ್ಲದ ನೀವು ಭಕ್ತಿ ಮಾಡ್ತಾ ಇದ್ದೀರಾ ಭಗವಂತನಿಗೆ. ನೀವೆಷ್ಟು ಪುಣ್ಯವಂತರು, ನೀವೆಷ್ಟು ಭಕ್ತಿ, ನೀವು ಎಷ್ಟು ಶುದ್ಧ ಭಕ್ತಿ ಇದೆ ನಿಮ್ಮ ಹತ್ರ. ಇವ್ರು ಅರ್ಥ ಮಾಡ್ಕೊಂಡ್ಬಿಟ್ರು, ಅವ್ರು ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಸೊ ಬರೀ ಯಜ್ಞ ಹೋಮ ಇದೆಲ್ಲ ಮಾಡ್ಕೊಂಡ್ರೆ ಮಾತ್ರ ಸಾಲದು. ಭಗವಂತನ ಮೇಲೆ ಅಪಾರವಾದ ನಂಬಿಕೆ ಇರಬೇಕು. ಆ ದಿವ್ಯಜ್ಞಾನ ಓದ್ಬೇಕು, ದಿವ್ಯಜ್ಞಾನ ಅಧ್ಯಯನ ಮಾಡ್ಬೇಕು. ಅಧ್ಯಯನ ಮಾಡ್ದೇನೆ ಅದು ಭಗವಂತನ ಅರ್ಥ ಮಾಡ್ಕೊಳಕ್ಕಾಗೋದು. One is called a faithful man who thinks that simply by acting in Krishna consciousness he can attain. ಅವ್ರೇನ್ ಮಾಡಿದ್ರು, ಏನು ಮಾಡಿಲ್ಲ, ತಗೊಂಡೋಗಿ ಕೊಟ್ರು ಅಷ್ಟೇ. ಅದೇ ಕೃಷ್ಣ ಚೈತನ್ಯ. ನಾವೇನ್ ಮಾಡ್ತೀರಿ, ಅಡಿಗೆ ಮಾಡ್ತೀರಿ, ಬೇರೆಯವರೆಲ್ಲ ಹಂಗೆ ತಿಂತಾರೆ. ನಾವಿಲ್ಲಿ ಭಗವಂತನಿಗೆ ಇಟ್ಟು ತುಳಸಿ ಹಾಕಿ ನೀರು 2 ಗ್ಲಾಸ್ ನೀರಿಟ್ಟು ಸ್ವಲ್ಪ ಅನ್ನಕ್ಕೆ ತುಪ್ಪ ಹಾಕಿ ಭಗವಂತನಿಗೆ ಪ್ರೀತಿಯಿಂದ ಗಂಟೆ ನುಡಿದು ಆ ಮಂತ್ರ ಹೇಳ್ತೀರಿ. 3 ಸಲ ಮಂತ್ರ ಮೂರು ಸಲ ಹೇಳಿದ್ರೆ ಭಗವಂತನ ಸ್ವೀಕಾರ ಮಾಡ್ಕೊತಾನೆ, ಭಗವಂತ ತಗೊಂತಾನೆ, ನಮ್ಗೆ ಪ್ರಸಾದ ಸಿಗುತ್ತೆ. ಸೊ ಈ ಥರ ಭಗವಂತನ ಚೈತನ್ಯದಲ್ಲಿದ್ದರೆ ಸಾಕು. ನಾವು ಭಗವಂತನ ನಾಮ ಹೇಳ್ಕೊಂಡು ಚೈತನ್ಯ ಇಟ್ಕೊಂಡ್ರೆ ನಮ್ಮ ಎಲ್ಲಿರೋ ಅಶುದ್ಧ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಅಶುದ್ಧ ಎಲ್ಲ ಹೊಟ್ಟೋಗಿ ಶುದ್ಧ ಆಗ್ಬಿಡುತ್ತೆ. ಅದ 40ನೇ ಶ್ಲೋಕದಲ್ಲಿ ಇದ್ದಾರೆ. ಬಟ್ ಇಗ್ನೋರೆಂಟ್ ಅಂಡ್ ಫೇತ್ಲೆಸ್ ಪರ್ಸನ್ ಹೂ ಡೌಟ್ ದಿ ರಿವೀಲ್ಡ್ ಸ್ಕ್ರಿಪ್ಚರ್ಸ್ do not attain God consciousness, they fall down for the doubting soul. There is happiness neither in this world nor in the next. ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ, 40ನೇ ಶ್ಲೋಕ. ನಂಬಿಕೆ ಇಲ್ದಿರ ಒಂದು ವ್ಯಕ್ತಿ ಶಾಸ್ತ್ರಗಳ ಮೇಲೆ ಅವನಿಗೆ ಸಂಶಯ, ಡೌಟು ಶಾಸ್ತ್ರಗಳ ಮೇಲೆ, ಅಂತ ಅವನು ಭಗವಂತನ ಚೈತನ್ಯ ಪಡೆಯೋದಿಕ್ಕೆ ಆಗಲ್ಲ. ಅವರು ಈ ಭಕ್ತಿ ಸೇವೆಯಿಂದ ಕೆಳಗಡೆ ಬಿದ್ದು ಹೋಗ್ತಾರೆ. ಅಂತ ಅವ್ರಿಗೆ ಈ ಜನ್ಮದಲ್ಲಿ ಸಂತೋಷ ಸಿಗಲ್ಲ, ಬರೋ ಜನ್ಮದಲ್ಲಿ ಅವ್ರಿಗೆ ಸಂತೋಷ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ ಕೃಷ್ಣ. ಔಟ್ ಆಫ್ ಮೆನಿ ಸ್ಟ್ಯಾಂಡರ್ಡ್ ಅಂಡ್ ಅಥಾರಿಟೇಟಿವ್ ರಿವೀಲ್ಡ್ ಸ್ಕ್ರಿಪ್ಚರ್ಸ್ ದಿ ಭಗವದ್ಗೀತಾ ಇಸ್ ದ ಬೆಸ್ಟ್. Persons who are almost like animals have no faith in knowledge of the standard revealed scriptures, and some, even though they have knowledge or can cite passages from the revealed scriptures, they have actually no faith in these words. And even though others may have faith in scriptures like Bhagavad Gita, they do not believe in worship the personality of God Shri Krishna. Such persons cannot have any standing in Krishna consciousness. They fall down. Out of all the above mentioned persons, those who have no faith and always doubtful make no progress at all. Men without faith in God and His revealed word find no good in this world. So ಭಗವಂತನ ಮೇಲೆ ನಂಬಿಕೆ ಇಲ್ಲದೆ ಅವ್ರು ಏನೇ ಕೆಲಸ ಮಾಡಲಿ, ಯಾವುದೇ ಕೆಲಸ ಮಾಡಲಿ, ಅದು ಯಾವುದೂ ಅವ್ರು ಉದ್ಧಾರ ಆಗಲ್ಲ. ಅದೇ ಒಬ್ಬರು ಚಪ್ಪಲಿ ಹೊಳಿತಾ ಇರ್ತಾನೆ, ನಾರದ ಮನೆಗೆ ಹೋಗ್ತಾರೆ. ಏನಪ್ಪ ಹೇಗಿದೆಯಾ, ಚೆನ್ನಾಗಿದೆಯಾ ಅಂದರೆ ಭಗವಂತನ ಒಂದು ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ನಾನು ಅಂತ ಹೇಳ್ತಾರೆ. ಸರಿ, ಇನ್ನೊಬ್ಬ ವೇದ ಪಂಡಿತ ಅಂತ ಹೋಗ್ತಾನೆ. ವೇದ ಪಂಡಿತ ಹೋದ್ರೆ, ಏನಪ್ಪ ಹೆಂಗಿದ್ಯಾ, ಚೆನ್ನಾಗಿದೆಯಾ ಅಂದ್ರೆ, ನನಗೇನಪ್ಪ ಚೆನ್ನಾಗಿದ್ದೀನಿ, ನಾನೆಲ್ಲ ಭಾಷಣ ಕೊಟ್ಕೊಂಡು ನನಗೆಲ್ಲ ವೇದಗಳು ಬರುತ್ತೆ, ಎಲ್ಲ ಶಾಸ್ತ್ರಗಳು ಬರುತ್ತೆ, ನಾನು ಎಲ್ಲ ಅಧ್ಯಯನ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನನಗೇನು ಯಾರ್ದು ಇದು ಬೇಕಾಗಿಲ್ಲ, ನನಗೆ ಯಾರ ಆಶೀರ್ವಾದನೂ ಬೇಕಿಲ್ಲ, ಯಾರ ನಂಬಿಕೆನೂ ಬೇಕಾಗಿಲ್ಲ, ನನಗೆ ನನ್ನ ಮೇಲೆ ನನ್ನ ನಂಬಿಕೆ ಇದೆ ಅಂತ ಹೇಳ್ತಾನೆ. ಸರಿ, ನಾರದ ಮುನಿ ಏನು ಮಾಡ್ತಾರೆ, ಸರಿ ನೀನು ಹೆಂಗಿ ವೈಕುಂಠಕ್ಕೆ ಹೋಗ್ತಾ ಇರ್ತೀಯಲ್ಲ, ನಿಮ್ಮ ದೇವ್ರ ನಿಮ್ಮ ಭಗವಂತನ ಹೋಗಿ ಕೇಳ್ಕೊಬಾ, ನಾನು ಯಾವಾಗ ಬರ್ತೀನಿ ಅಂತ ಹೇಳಿ ಕಳಿಸ್ತಾನೆ. ಆ ಚಪ್ಪಲಿ ಹೊಳೆಯವನು ಅವನು ಹೇಳಿ ಕಳಿಸ್ತಾನೆ, ಸ್ವಾಮಿ ಹೇಗಾದ್ರೂ ಭಗವಂತನ ಹತ್ರ ನಾನು ಹೋಗ್ಬೇಕು ಅಂತಿದೆ, ಹಿಂಗೆ ನಮ್ಮ ಸ್ವಾಮಿಯವ್ರನ್ನ ಕೇಳ್ಕೊಂಬನ್ನಿ, ನಾನು ಯಾವಾಗ ಬರ್ತೀನಿ ವೈಕುಂಠಕ್ಕೆ ಅಂತ. ಸರಿ, ನಾರದ ಮುನಿ ಹೋಗ್ತಾರೆ. ನಾರದ ಮುನಿ ಹೋಗ್ಬಿಟ್ಟು ಭಗವಂತನ ಹತ್ರ ಹೋದ್ರೆ, ನಾರಾಯಣ ನಾರಾಯಣ ಅನ್ಕೊಂಡು ಭಗವಂತ ನಾಮ ಹೇಳ್ಕೊಂಡು ಹೋದ್ರೆ, ಏನಪ್ಪ ಸ್ವಾಮಿ ನಾರದ ಬಂದಿದ್ದೆ, ಏನು ವಿಶೇಷ, ಬಂದ್ರೆ ಏನೋ ಒಂದು ವಿಶೇಷ ಇದ್ದೇ ಇರುತ್ತೆ. ಏನು ವಿಶೇಷ ಅಂದ್ರೆ, ಈ ಥರ ಹೇಳಿದ್ದಾರೆ, ಯಾರು ಯಾವ ಜನ್ಮದಲ್ಲಿ ಬರ್ತಾರೆ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಇಬ್ಬರಿಗೂ ಹೋಗಿ ಹೇಳು, ಭಗವಂತನ ಹತ್ರ ಹೋಗಿದ್ದೆ, ಸೂದಿ ರಂಧ್ರದಲ್ಲಿ ಆನೆನ ಸೇರಿಸ್ತಾ ಇದ್ದಾರೆ,
ಸೂದಿದು ಕಣ್ಣಿದೆಯಲ್ಲ ಮೇಲೆ, ಆ ಕಣ್ಣು ಎಷ್ಟಿದೆ ಇಷ್ಟೇ ಇಷ್ಟಿದೆ, ಅದರಲ್ಲಿ ದೊಡ್ಡ ಆನೆಯನ್ನು ಸೇರಿಸ್ತಾ ಇದ್ದಾರೆ ಭಗವಂತ, ಹೋಗಿ ಹೇಳ್ರಿ ಅಂತ ಹೇಳ್ತಾರೆ. ಹೇಳಿದ್ರೆ ನಾರದ ಮುನಿ ಹೋಗಿ ಹೇಳ್ತಾರೆ, ಯಾರಿಗೆ? ಆ ವೇದ ಪಂಡಿತರಿಗೆ ಹೋಗಿ ಹೇಳಿದ್ರೆ, ನಿನ್ಗೇನು ತಲೆಗೆಲೆ ಕೆಟ್ಟೋಗಿದ್ದೇನೆಯಾ, ಸೂದಿ ಕಣ್ಣಲ್ಲಿ ಹೋಗಿ ಈ ಆನೆಯನ್ನು ಸೇರ್ಸಕ್ಕಾಗತ್ತಾ, ದಾರ ಸೇರ್ಸಕ್ಕೆ ಕಷ್ಟ ಅಂತದೋಗಿ ಸೇರ್ಸಕ್ಕಾಗತ್ತಾ, ನಿಮ್ಗೆಲ್ಲ ತಲೆ ಕೆಟ್ಟಬಿಡಿದೆ ಹೋಗಯ್ಯ ಅಂತ ಹೇಳ್ಬಿಡ್ತಾರೆ, ಬೈಕ್ ಕಳಿಸ್ಬಿಡ್ತಾರ. ಇವನ್ ಚಪ್ಪಲಿ ಹೊಳಿಯವನ ಹತ್ರ ಹೋಗಿ ಹೇಳಿದ್ರೆ ಅವನು ಹೇಳ್ತಾನೆ, ಏನ್ ಸ್ವಾಮಿ ಸೂದಿ ರಂಧ್ರದಲ್ಲಿ ಆನೆ ಸೇರ್ಸೋದೇನು, ನಾನು ಕೂತ್ಕೊಂಡಿದ್ದಲ್ಲ ಈ ಆಳ್ಮರ, ಆಳ್ಮರ, ಈ ಆಳ್ಮರ ಹೆಂಗ್ ಬಂತು ಗೊತ್ತು ನಿಮ್ಗೆಲ್ಲ ಗೊತ್ತಿದೆ, ಒಂದೇ ಒಂದು ಚಿಕ್ಕ ಬೀಜ ನಾಟಿದ್ದಕ್ಕೆ ಇಷ್ಟು ದೊಡ್ಡ ಮರ ಆಗಿದೆ ಅಂತ ಅದು ಭಗವಂತ ತಿಳ್ಕೊಂಡ್ರೆ ಒಂದು ಆನೆನೇನು 1000 ಆನೆಗಳು ಕೂಡ ಸೇರಿಸ್ತಾರೆ ಅವರು. ಅದ್ರಲ್ಲೇನು ನಿನ್ಗೆ ಅಪನಂಬಿಕೆ ಇದೆ, ಧಾರಾವಾಳವಾಗಿ ಸೇರಿಸ್ತಾರೆ ಅಂತ ಹೇಳಿದಾಗ ಈ ಉತ್ತರನ ತಗೊಂಡೋಗಿ ನಾರದ ಮುನಿ ಇವ್ರಿಗೆ ಹೇಳ್ತಾರೆ, ವಿಷ್ಣು ನಾರಾಯಣಿಗೆ ಹೇಳ್ತಾರೆ, ವೈಕುಂಠ ನಾರಾಯಣಿಗೆ ಹೇಳಿದ್ರೆ ಆವಾಗ ನಾರಾಯಣ ಏನ್ ಹೇಳ್ತಾರೆ ಅಂದ್ರೆ, ಈ ಜನ್ಮದಲ್ಲೇ ಆ ಚಪ್ಪಲಿಯ ಒಳಿಯವನ್ ಬಂದ್ಬಿಡ್ತಾನೆ ನನ್ನ ಹತ್ರ ವೈಕುಂಠದಲ್ಲಿ, ಅವನಿದಾನಲ್ಲ ಆ ವೇದ ಪಂಡಿತನು ವೇದಾಂತಿ, ಇನ್ನು 1000 ಜನ್ಮದ ಕೂಡ ಅವ್ನು ನನ್ನ ಹತ್ರ ಬರಲ್ಲ, ಯಾಕಂದ್ರೆ ಅವನ ನಂಬಿಕೆ ಇಲ್ಲ, ಇವನಿಗೆ ನಂಬಿಕೆ ಇದೆ. ಸೊ ಯಾರಿಗೆ ಅಪಾರವಾದ ನಂಬಿಕೆ ಇದೆಯೋ ಆ ನಂಬಿಕೆ ಇರೋನು ಏನ್ ಮಾಡ್ತಾನೆ, ಇಂದ್ರಿಯಗಳನ್ನು ಜಯಿಸ್ತಾನೆ, ಆಮೇಲೆ ಆತ್ಮಜ್ಞಾನನು ಪಡಿತಾನೆ, ದಿವ್ಯಜ್ಞಾನ ಓದ್ಕೊಂಡು ಅವನು ಒಳ್ಳೆ ಭಗವಂತ ಹತ್ರ ಬೇಗ ಫಾಸ್ಟ್ ಆಗಿ ಹೊಟ್ಟೋಗ್ಬಿಡ್ತಾನೆ. ಈಗ 10 ಇದೆ, ಒಂದು ಬಿಲ್ಡಿಂಗ್ ಹೋಗ್ಬೇಕು ನಾವು, ನಮ್ಮ ಕೈಲಿ ಹೋಗಕ್ಕಾಗಲ್ಲ, ಏನ್ ಮಾಡೋದು, ಚಕ್ಕಂತ ಲಿಫ್ಟ್ ಓಪನ್ ಮಾಡಿದ್ರೆ ಸಾಕು ಸೀದಾ ಹೊಟ್ಟೋಗ್ತೀವಿ. ಆ ಥರ ಫಾಸ್ಟ್ ಆಗಿ ಹೋಗ್ಬೇಕಂದ್ರೆ ನಾವು ಲಿಫ್ಟ್ ಯೂಸ್ ಮಾಡಬೇಕು. ಆ ಲಿಫ್ಟ್ ಯಾವುದು, ಈ ಭಗವದ್ಗೀತಾ ಆಧ್ಯಾತ್ಮಿಕವಾದ ಜ್ಞಾನ, ಭಕ್ತರು, ಸಂತರು, ಸಾಧುಗಳು, ಇವ್ರನ್ನ ಸತ್ಸಂಗ ಮಾಡಿದ್ರೆ ನಾವು ಲಿಫ್ಟ್ ತರ ಬೇಗ ಹೊಟ್ಟೋಗ್ಬೋದು ಭಗವಂತ. ಅದಕ್ಕೆ ಇಂದ್ರಿಯಗಳನ್ನ ನಾವು ಜಯಿಸ್ಬೇಕು, ಮತ್ತೆ ಭಗವಂತನ ಮೇಲೆ ಅಪಾರವಾದ ನಂಬಿಕೆ ನಾವು ಇಟ್ಕೊಳ್ಬೇಕು, ನಂಬಿಕೆ ಇರಬೇಕು ಅಂತ ಹೇಳ್ತಾರೆ. ಅತ್ತೆ ಕಾವನ ಕೇಳಿಸ್ಕೊಂಡಲ್ಲ ಅತ್ತೆ ಇದಂತ ಮೊನ್ನೆ ನೀವು 2 ದಿನ ಬರೀಕ ಆ ಪ್ರಭು ಕೂಡ ಬರಲೇ ಇಲ್ಲ, ಪ್ರಭು ಕೂಡ ಬರೇ ಇಷ್ಟ ಪ್ರಭು ಮಾತು ಕೇಳ್ತೀನಿ ಅವ್ರಿಗೆ ಕರ್ಕೊಂಡ್ ಬರ್ತಾರೆ, ಅವ್ರನ್ನ ಬಿಡದೀರಾ ನಂಬಿಕೆ ಇಟ್ಕೊಂಡವ್ರೆ. కావున అజ్ఞానము వలన హృదయమునందు కలిగిన సంశయములను జ్ఞాన ఖడ్గము ఛేదించి వేయము. ఓ భరత, ಯೋಗ ಸಮನ್ವಿತುಡವೈ ಯುದ್ಧಮು చేయుటకు ಲೆಮ್ಮು. ಕೃಷ್ಣ ಅರ್ಜುನನ್ಗೆ ಹೇಳ್ತಾ ಇದ್ದಾನೆ, ನಿನಗೆ ಸಂಶಯಗಳಿದ್ರೆ ನೀನು ಈ ಯುದ್ಧದಲ್ಲಿ ನೀನು ಖಂಡಿತ ಜಯಿಸಕ್ಕಾಗಲ್ಲ. ನಾನು ಹೇಳ್ದಂಗೆ ನೀನೇನ್ ಮಾಡ್ತೀಯಾ, ನಿನ್ನ ಡೌಟ್, ನಿನ್ನ ಸಂಶಯಗಳೆಲ್ಲ, ನಿನ್ನ ಅನುಮಾನಗಳೆಲ್ಲ ಇದೆಯಾ, ಅದನ್ನ ಕ್ಲಿಯರ್ ಮಾಡು, ಕತ್ತರಿಸ್ಬಿಡು. ಯಾವ್ದ್ರಲ್ಲಿ ಕತ್ತರಿಸ್ತೀಯಾ? ಭಗವದ್ಗೀತಾ ಅಂತ ಜ್ಞಾನನ ಪಡೆದು, ನಾನು ಹೇಳಿರೋ ಜ್ಞಾನ ನೀನು ಪಡೆದು ಅದನ್ನೆಲ್ಲ ಕತ್ತರಿಸ್ಕೊಂಡ್ಬಿಡು. ಅವಾಗ ಏನಾಗತ್ತಂದ್ರೆ ಯೋಗ ಸಮನ್ವಿತ ಯುದ್ಧ ಮುಚ್ಚೇಟು ಲೆಮ್ಮು. ಅದೆಲ್ಲ ಅರ್ಥ ಮಾಡ್ಕೊಂಡು ನೀನು ಯುದ್ಧ ಮಾಡಕ್ಕೆ ಹೋಗು ನೀನು ಅಂತ ಹೇಳ್ತಾ ಇದ್ದಾರೆ ಕೃಷ್ಣ. తస్మాత్ సంభూతం హృతం. కర్మ ఫలములన్నింటినీ త్యజించి భక్తి యోగమునందు వర్తించుచు ದಿವ್ಯ ಜ್ಞಾನముచే ಸಂದೇಹಂ ನಚಿಂಚಲ. ಅದೇ ಕಣ್ಣನಲ್ಲಿ ಅದೇ ಹೇಳ್ತಾರೆ ಕೃಷ್ಣ. ಹನುಮಾನ 38ನೇ ಶ್ಲೋಕದಿಂದ ಸ್ಟಾರ್ಟ್ ಆಗುತ್ತೆ ಅನ್ಕೊಂಡು. ಈ జగమునందు ఆధ్యాత్మిక జ్ఞానముల పవిత్రమైనది మరియు మహోన్నతమైనది వేరొకటి లేదు. సకల ಯೋಗముల ಪರಿಪಕ್ವమైన ಆ ಜ್ಞಾನವು ಭಕ್ತಿ ಯೋಗಾಭ್ಯಾಸವನ್ನು ಪರಿಪಕ್ವನ ಸಾಧಿಸಿದ ವಾರೆ. ಸೊ ಕೊನೆಗೆ ಹೇಳ್ತಾರೆ ಎಲ್ಲ ಏನೋ ಇದು ಏನದು ಯಜ್ಞ ಹೋಮಗಳು ಬಂದ ಯಜ್ಞ ಹೇಳ್ತಾರಲ್ಲ, ಯಜ್ಞ ಅಂತ ಯಜ್ಞ ಇಂಥ ಯಜ್ಞ, ಆ ಯಜ್ಞಗಳಿಗಂತ ಉತ್ತಮವಾದ ಯಜ್ಞ ಭಕ್ತಿ ಯೋಗ. ಭಕ್ತಿ ಯೋಗ ನೀನು ಭಕ್ತಿ ಯೋಗಕ್ಕೆ ಸಮಾನವಾದ ಯಾವುದು ಇಲ್ಲ. 38 ಹೇಳಿದ್ದಾರೆ, ಭಕ್ತಿ ಯೋಗ ಸಮಾನವಾದ ಯಾವುದು ಇಲ್ಲ. ಎಲ್ಲಾ ಯೋಗಗಳಿಗೆ ಪರಿಪಕ್ವವಾದ ಜ್ಞಾನ ಏನಂದ್ರೆ ಭಕ್ತಿ ಯೋಗನ ಮಾತ್ರನೇ. ಆ ಪರಿಪಕ್ವನ ನೀನು ಪರ್ಫೆಕ್ಷನ್ ನೀನು సాధించಬೇಕಾದ್ರೆ కాలక్రమణ తనయందే అనుభవించును. ఈ జగమునందు ఆధ్యాత్మిక జ్ఞానము వలె పవిత్రమైనది మరియు మహోన్నతమైనది వేరొకటి లేదు. ಈ ಜಗತ್ತಲ್ಲಿ ಆಧ್ಯಾತ್ಮಿಕವಾದ ಜ್ಞಾನಕ್ಕೆ ಸಮವಾಗಿರೋದು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಪವಿತ್ರವಾದ ಯಾವುದೂ ಇಲ್ಲ. ಸಕಲ ಯೋಗಮಲ పక్వఫలమైన ఆ జ్ఞానము ಭಕ್ತಿ ಯೋಗಾಭ್ಯಾಸವನ್ನು ಪರಿಪಕ್ವತೆಯನ್ನು ಸಾಧಿಸರು. ಆ ಯೋಗ ಆ ಪರಿಪಕ್ವ ನಿನ್ಗೆ ಬೇಕು ಅಂದ್ರೆ ಭಕ್ತಿ ಯೋಗದಿಂದ ನೀನು ಅಭ್ಯಾಸ ಮಾಡಿದ್ರೇನೆ ನೀನು ಪರಿಪಕ್ವ ಬರುತ್ತೆ, ನೀನು ಪರ್ಫೆಕ್ಟ್ ಆಗ್ತೀಯಾ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿಗೆ 4ನೇ ಅಧ್ಯಾಯ ಮುಗೀತು.
ಸೊ ತುಂಬಾ ವಿಶೇಷವಾದ ಅಧ್ಯಾಯ 4ನೇ ಅಧ್ಯಾಯ ರಿವೈಸ್ ಮಾಡಿದ್ದಕ್ಕೆ ಸ್ವಲ್ಪ ಎಲ್ಲ ನಮಗೆಲ್ಲ ಗೊತ್ತಾಯ್ತು. ಗುರು ಪರಂಪರೆ ಬಗ್ಗೆ ನಾವು ಗುರುನ ಸಂಪ್ರದಾಯ ಇದು ಗುರು ಹತ್ರ ಆಶ್ರಯ ತಗೋಬೇಕು, ಗುರು ಪ್ರಾಮಾಣಿಕ ಗುರು ಹತ್ರನೇ ನಾವು ಕಲ್ತ್ಕೋಬೇಕು ಅಂದ್ರೆ. ಆಮೇಲೆ ಬೇರೆ ಬೇರೆ ಯಜ್ಞಗಳ ಬಗ್ಗೆ, ಆಮೇಲೆ ಯಾರು ಈ ಜ್ಞಾನನ ಪಡೆಯೋದಕ್ಕೆ ಅರ್ಹತೆ ಇದ್ದಾರೆ, ಆಮೇಲೆ ಸಂಶಯಗಳು ಇರಬಾರ್ದು, ಆಮೇಲೆ ಯಾವುದೇ ಒಂದು ನಾವು ಚಟುವಟಿಕೆಗಳು ಮಾಡಿದ್ರೆ ಅದು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ನಿನ್ನೆ ನಾವು ನೋಡಿದ್ರಲ್ಲ. ಆರ್ಮಿ ಆಫೀಸರು, ಆಮೇಲೆ ಇನ್ನೊಂದು ಯಾರು ಬ್ಯಾಂಕ್ ಕ್ಯಾಶಿಯರ್, ಇದೆಲ್ಲ ನಾನು ನಿಮ್ಗೆ ಉದಾಹರಣೆ ಕೊಟ್ಟಲ್ಲ. ಸೊ ಇದರಿಂದ ಅದು ಯಾವುದೇ ಒಂದು ಆದ್ರೆ ಆಗ್ಲಿ ನಾವು ನಮಗೋಸ್ಕರ ನಾವು ಯಾವುದು ಕೆಲಸ ಮಾಡಬಾರ್ದು. ಅದೇ ಕೆಲಸ ಮಾಡದೇ ಇರಕ್ಕಾಗಲ್ಲ. ಯಾವುದೋ ಒಂದು ನಾವು ಕೆಲಸ ಮಾಡಲೇಬೇಕು. ನಾನೇನು ಕೆಲಸ ಮಾಡಲ್ಲಪ್ಪ ಅಂತ ಕುತ್ಕೊಳ್ಳೋದೇ ಒಂದು ಕರ್ಮ. ಸುಮ್ಮನೆ ಕುತ್ಕೊಳ್ಳೋದೇ ಒಂದು ಕರ್ಮ. ಅದಕ್ಕೆ ನಾವು ಅದಕ್ಕೆ ಏನೋ ಒಂದು ಕರ್ಮ ಮಾಡ್ಬೇಕು. ಆ ಕರ್ಮದಲ್ಲಿ ಅದಕ್ಕೆ ನಾವು ನೋಡಿದ್ರಲ್ಲ, ಕರ್ಮ ಅಕರ್ಮ ವಿಕರ್ಮ, ಅದು ನೋಡಿದ್ರಲ್ಲ ನಾವು 3 ನೋಡಿದ್ವಿ. ಸೊ ಅಕರ್ಮ ನಾವು ಮಾಡ್ಬೇಕು, ವಿಕರ್ಮ ಮಾಡಬಾರ್ದು, ಕರ್ಮನೂ ಮಾಡಬಾರ್ದು. ಕರ್ಮ ಮಾಡಿದ್ರೆ ಮತ್ತೆ ನಾವು ಅದಕ್ಕೆ ಚರ್ಯಕ್ಕೆ ಪ್ರತಿಚರ್ಯ ಇರುತ್ತೆ. ಅದೇ ವಿಕರ್ಮ ಮಾಡಿದ್ರೆ ವಿರುದ್ಧ ಆಗಿ ನಾವು ನರಕಲೋಕಕ್ಕೆ ಹೋಗ್ತೀವಿ. ಅಕರ್ಮ ಮಾಡಿದ್ರೆ ಭಗವಂತನ ಹತ್ರ ಹೋಗೋದಕ್ಕೆ ಸಾಧ್ಯವಾಗುತ್ತೆ, ಅವಕಾಶ ಸಿಗುತ್ತೆ. ಆಮೇಲೆ 4 ವರ್ಣಾಶ್ರಮ ಧರ್ಮಗಳ ಬಗ್ಗೆ ಹೇಳಿದ್ದಾರೆ, ಇದ್ರ ಬಗ್ಗೆ ಹೇಳಿದ್ದಾರೆ. ಚಾತುರ್ವರ್ಣ ಮಯಾ ಸಿಸ್ಟಮ್, 4 ವರ್ಣಗಳು, 4 ಆಶ್ರಮಗಳು, ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಇದೆಲ್ಲ 4ನೇ ತುಂಬಾ ವಿಶೇಷವಾದ ಒಂದು